ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದಲ್ಲಿನ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಪುನರ್ಮನನ ಹಾಳೆ 5 ದೈನಂದಿನ ಲೆಕ್ಕಾಚಾರ, ಕಲಿಕಾ ಫಲ, ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಸಂಕಲನ ಮತ್ತು ವ್ಯವಕಲನದ ಸಮಸ್ಯೆಗಳನ್ನು ಬಿಡಿಸುವರು, ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಗುಣಾಕಾರದ ಸಮಸ್ಯೆಗಳನ್ನು ಬಿಡಿಸುವರು. ಕೆಳಕಂಡ ಸಮಸ್ಯೆಗಳನ್ನು ಬಿಡಿಸಿ. ಮೊದಲ ಪ್ರಶ್ನೆ, ಟೋನಿಯ ಬಳಿ 8 ಪೆನ್ಸಿಲ್ಗಳು ಇವೆ. ಅವನ ಸ್ನೇಹಿತ ಮೈಕಲ್ 6 ಪೆನ್ಸಿಲ್ಗಳನ್ನು ನೀಡುತ್ತಾನೆ. ಈಗ ಅವನ ಬಳಿ ಒಟ್ಟು ಎಷ್ಟು ಪೆನ್ಸಿಲ್ಗಳು ಇವೆ? ಮೊದಲಿಗೆ ಟೋನಿಯ ಬಳಿ ಎಷ್ಟು ಇರ್ತಾವ್ರಿ? 8 ಪೆನ್ಸಿಲ್ ಇರ್ತಾವೆ. ಟೋನಿ 8 ಬರ್ಕೋಬೇಕು. ಪ್ಲಸ್ ಅವನ ಸ್ನೇಹಿತ ಮೈಕಲ್ ಎಷ್ಟು ಕೊಡ್ತಾನೆ? 6 ಪೆನ್ಸಿಲ್ ಕೊಡ್ತಾನೆ. 8ಕ್ಕೆ 6 ಕೂಡಿಸಿದ್ರೆ 14 ಆಯಿತು. 14 ಪೆನ್ಸಿಲ್ಗಳಿವೆ. ಎರಡನೇ ಪ್ರಶ್ನೆ, ರಾಧೆಯ ತೋಟದಲ್ಲಿನ ಗುಲಾಬಿ ಗಿಡದಲ್ಲಿ 5 ಹೂಗಳು ಅರಳಿವೆ. ಚೆಂಡು ಹೂವಿನ ಗಿಡದಲ್ಲಿ 3 ಹೂಗಳು ಅರಳಿವೆ. ಹಾಗಾದರೆ ಅವಳ ತೋಟದಲ್ಲಿ ಒಟ್ಟು ಎಷ್ಟು ಹೂಗಳು ಅರಳಿವೆ? ಗುಲಾಬಿ ಹೂ ಎಷ್ಟು ಅರಳೆವು? 5 ಅರಳೆವು. ಚೆಂಡು ಹೂವು 3 ಅರಳೆವು. 2 ಕೂಡಿಸಿದ್ರೆ ಎಷ್ಟಾಗುತ್ತೆ ರೀ? 5 3 8. 8 ಹೂಗಳು ಆ ತೋಟದಲ್ಲಿ ಅದಾವ್ರಿ. ಮೂರನೇ ಪ್ರಶ್ನೆ, ಒಂದು ಆಟದ ಮೈದಾನದಲ್ಲಿ 5 ಜನ ಹುಡುಗರು ಆಟ ಆಡುತ್ತಿದ್ದಾರೆ. ಅವರ ಜೊತೆಗೆ 3 ಜನ ಹುಡುಗಿಯರು ಬಂದು ಸೇರುತ್ತಾರೆ. ಹಾಗಾದರೆ ಈಗ ಇರುವ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು? ಹುಡುಗರು ಆಲ್ರೆಡಿ 5 ಜನ ಇರ್ತಾರೆ, ಹುಡುಗಿಯರು 3 ಜನ ಹೋಗ್ತಾರ. 5 + 3 ಮಾಡಬೇಕು. 5 + 3 ಮಾಡಿದ್ರೆ 8. ಒಟ್ಟು 8 ಜನ ಅದಾರ್ರಿ. ಈಗ ನಾಲ್ಕನೇ ಪ್ರಶ್ನೆ, ಪ್ರವೀಣನ ಬಳಿ 6 ಸೇಬುಗಳು ಇವೆ. ಅವನು ತನ್ನ ಸ್ನೇಹಿತ ಜಾಕ್ಗೆ 3 ಸೇಬುಗಳನ್ನು ನೀಡುತ್ತಾನೆ. ಈಗ ಅವನ ಬಳಿ ಒಟ್ಟು ಎಷ್ಟು ಸೇಬುಗಳು ಇವೆ? 6 ಸೇಬು ಹಣ್ಣು ಪ್ರವೀಣನ ಹತ್ರ ಇದ್ದು ಆತನ ಸ್ನೇಹಿತಗೆ ಎಷ್ಟು ಕೊಡ್ತಾನೆ? 3 ಕೊಡ್ತಾನೆ. ಅದಕ್ಕೆ ಕಳಿಬೇಕು ಕೊಟ್ಟಿದ್ದನ್ನು. 6 3 ಕಳೆದ್ರೆ 5 ಬರುತ್ತೆ. ಪ್ರವೀಣನ ಬಳಿ 5 ಸೇಬುಗಳು ಉಳಿದಿವೆ. ಐದನೇ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 10 ಪೆನ್ನುಗಳು ಇವೆ. ಅದರಲ್ಲಿ ಸಂಧ್ಯಾರಾಣಿಯು 4 ಪೆನ್ನುಗಳನ್ನು ಹೊರತೆಗೆದರೆ ಈಗ ಪೆಟ್ಟಿಗೆಯಲ್ಲಿ ಉಳಿದಿರುವ ಪೆನ್ನುಗಳು ಎಷ್ಟು? ಪೆಟ್ಟಿಗೆಯಲ್ಲಿ ಇರುವ ಒಟ್ಟು ಪೆನ್ನುಗಳ ಸಂಖ್ಯೆ ಎಷ್ಟು ಅಂದರೆ 10. ಸಂಧ್ಯಾರಾಣಿ ಹೊರತೆಗೆದ ಪೆನ್ನುಗಳ ಸಂಖ್ಯೆ 4. ಪೆಟ್ಟಿಗೆಯಲ್ಲಿ ಉಳಿದಿರುವ ಪೆನ್ನುಗಳ ಸಂಖ್ಯೆ ಅಂದ್ರೆ 10ರಲ್ಲಿ 4ನ್ನು ಕಳಿಬೇಕು. 10 - 4 ಒಟ್ಟು 6 ಪೆನ್ನುಗಳು ಉಳಿದವ್ರಿಗೆ ಪೆಟ್ಟಿಗೆಯಲ್ಲಿ. ಒಂದು ಕೊಳದಲ್ಲಿ 15 ಮೀನುಗಳು ಇವೆ. ಅದರಲ್ಲಿ 6 ಮೀನುಗಳು ಪಕ್ಕದ ಕೊಳಕ್ಕೆ ಜಿಗಿದರೆ ಕೊಳದಲ್ಲಿ ಉಳಿಯುವ ಮೀನುಗಳು ಎಷ್ಟು? ಒಂದು ಕೊಳದ ಮೀನುಗಳ ಸಂಖ್ಯೆ 15 ಇತ್ತು. ಅದರಲ್ಲಿ ಪಕ್ಕದ ಕೊಳಕ್ಕೆ ಜಿಗಿದ ಮೀನುಗಳ ಸಂಖ್ಯೆ 6. ಹಾಗಾದರೆ 15ರೊಳಗೆ 6ನ್ನು ಕಳಿಬೇಕು ನಾವು. ಆ ಕೊಳದಲ್ಲಿ ಉಳಿದ ಮೀನುಗಳ ಸಂಖ್ಯೆ 15 - 6 9. ಆ ಕೊಳದಲ್ಲಿ ಉಳಿದ ಮೀನುಗಳ ಸಂಖ್ಯೆ. ಯಶಿಕಾ ತನ್ನ ತಂದೆ ತಾಯಿಯೊಂದಿಗೆ ಹೋಮ್ ಅಪ್ಲಯನ್ಸಸ್ ಅಂಗಡಿಗೆ ಭೇಟಿ ನೀಡುತ್ತಾಳೆ. ಅಂಗಡಿಯಲ್ಲಿ ವಸ್ತುಗಳಿಗೆ ಹಾಕಲಾದ ಬೆಲೆಯನ್ನು ಗಮನಿಸುತ್ತಾಳೆ. ಒಂದು ರೆಫ್ರಿಜರೇಟರ್ನ ಬೆಲೆ ₹12,000, ಫ್ಯಾನ್ನ ಬೆಲೆ ₹4,450, ಒಂದು ಪಾತ್ರೆಯ ಬೆಲೆ, ನಾನ್ ಸ್ಟಿಕ್ ಪಾತ್ರೆಯ ಬೆಲೆ ₹950, ಒಂದು ವಾಟರ್ ಬಾಟಲ್ ನೀರಿನ ಬಾಟ್ಲಿಯ ಬೆಲೆ ₹425. ಈ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಅತಿ ಕಡಿಮೆ ಬೆಲೆಯನ್ನು ಹೊಂದಿರುವ ವಸ್ತುವಿನ ಹೆಸರು. ನೋಡ್ರಿ, ಇಷ್ಟರೊಳಗೆ ಯಾವ ಅತ್ಯಂತ ಕಡಿಮೆ ಬೆಲೆ ಹೊಂದೇವು ಅಂದ್ರೆ ವಾಟರ್ ಬಾಟಲ್. ₹425 ಕಡಿಮೆ ಬೆಲೆ ಐತಿ ವಾಟರ್ ಬಾಟಲ್. ಎರಡನೇ ಅತಿ ಹೆಚ್ಚು ಬೆಲೆ ಹೊಂದಿರುವ ವಸ್ತುವಿನ ಬೆಲೆ. ಎರಡನೇ ಅತಿ ಹೆಚ್ಚು ವಸ್ತುವಿನ ಬೆಲೆ ಯಾವುದಪ್ಪ ಅಂದ್ರೆ ₹950 ಅನ್ನೋದು ಎರಡನೇ ಅತಿ ಹೆಚ್ಚು ವಸ್ತುವಿನ ಬೆಲೆ. ಮಿಕ್ಸಿ ಮತ್ತು ಫ್ಯಾನ್ಗಳೆರಡನ್ನು ಕೊಂಡುಕೊಂಡರೆ ಯಶಿಕಾ ತಂದೆ ತಾಯಿ ಪಾವತಿಸಬೇಕಾದ ಮೊತ್ತ. ಈಗ ನಾವು ಮೊದಲು ಮಿಕ್ಸಿ ಬೆಲೆ ಬರ್ಕೋಬೇಕು, ₹3,500 ಐತಿ. ಆಮೇಲೆ ಫ್ಯಾನ್ನ ಬೆಲೆ ಕೂಡಿಸ್ಬೇಕು, ₹4,450 ಐತಿ. ಎರಡನ್ನು ಕೂಡಿಸಿದ್ರೆ ₹7,950 ಆಗುತ್ತೆ. ಬೆಲೆಗೆ ಅನುಗುಣವಾಗಿ ವಸ್ತುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ಯಾರ್ರಿ. ರೇಟಿಗೆ ತಕ್ಕಂಗೆ ಏರಿಕೆ ಕ್ರಮ ಅಂದ್ರೆ ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಹೋಗಬೇಕು. ₹425 ಅತ್ಯಂತ ಸಣ್ಣ ಬೆಲೆ ಐತಿ. ಅದಕ್ಕಿಂತ ದೊಡ್ಡ ಯಾವುದಂದ್ರೆ 950. ಅದಕ್ಕಿಂತ ದೊಡ್ಡ ನಂಬರು 3,500. ಅದಕ್ಕಿಂತ ಹೆಚ್ಚಿಗೆ 4,450. ಹೈಯೆಸ್ಟ್ ಬೆಲೆ ಯಾವುದಕ್ಕಪ್ಪ ಅಂದ್ರೆ ರೆಫ್ರಿಜರೇಟರ್ ₹12,000 ಐತ್ರಿ. ಇಳಿಕೆ ಕ್ರಮ ಅಂದ್ರೆ ಉಲ್ಟಾ, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರೋಕೆ 12,000, 4,450, 3,500, 950, 425. ಫ್ರಿಜ್ನ ಬೆಲೆಯು ಫ್ಯಾನ್ನ ಬೆಲೆಗಿಂತ ಡ್ಯಾಶ್ ಹೆಚ್ಚು ಇದೆ. ಅಂದ್ರೆ ನಾವು ಫ್ರಿಜ್ ಬೆಲೆ ಒಳಗೆ ಫ್ಯಾನ್ ಬೆಲೆಯಲ್ಲಿ ಕಳೆದ್ರಂದ್ರೆ ಗೊತ್ತಾಗುತ್ತೆ ನಮ್ಗೆ ಆನ್ಸರ್. ಫ್ರಿಜ್ ಬೆಲೆ 12,000 ಐತಿ. ಫ್ಯಾನ್ ಬೆಲೆ 4,450 ಐತಿ. 12,000ದಾಗ 4,450 ಕಳೆದ್ರೆ ₹7,550 ಬರ್ತೈತಿ. ಯಶಿಕಾ ಪೋಷಕರು ಎಲ್ಲ ವಸ್ತುಗಳನ್ನು ಕೊಂಡುಕೊಂಡರೆ ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣ ಎಷ್ಟು? ಇವ್ರು ಎಲ್ಲ ವಸ್ತುಗಳನ್ನು ಕೊಂಡ್ಕೊಂಡ್ರೆ ಎಷ್ಟು ಹಣ ಕೊಡಬೇಕಪ್ಪ ಅಂದ್ರೆ ಅಷ್ಟು ಕೂಡಿಸ್ಬೇಕ್ರಿ ನಾವು. 12,000 + 3,500 + 4,450 + 950 + 425 ಅಷ್ಟು ಕೂಡಿಸಿದ್ರೆ ₹21,325
ಅಂಗಡಿಯವ್ರಿಗೆ ಶಿಕಾರ ಪೋಷಕರು ಕೊಡಬೇಕಾಗತ್ತೆ. ಈ ಕೆಳಕಂಡ ವಸ್ತುಗಳ ಮೌಲ್ಯಗಳಿಗೆ ನೀಡಬೇಕಾದ ಹಣದ ನೋಟುಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ಬರೆಯಿರಿ. ವಸ್ತುಗಳು ಮತ್ತು ಆ ವಸ್ತುಗಳ ಬೆಲೆ ಕೊಟ್ಟಾರ. ಇಲ್ಲಿ ನೋಟುಗಳು ಕೊಟ್ಟಾರ. 500 ರೂಪಾಯಿ, 100 ರೂಪಾಯಿ, 50 ರೂಪಾಯಿ, 20 ರೂಪಾಯಿ, 10 ರೂಪಾಯಿ, 5 ರೂಪಾಯಿ, 1 ರೂಪಾಯಿ. ವಸ್ತುಗಳು: ಟಿವಿಯ ಬೆಲೆ 18,479, ಸೈಕಲ್ನ ಬೆಲೆ 5,499, ಲ್ಯಾಪ್ಟಾಪ್ನ ಬೆಲೆ 35,290, ನೆಕ್ಸ್ಟ್ ಒಂದು ನೋಟ್ಬುಕ್ನ ಬೆಲೆ ರೂಪಾಯಿ 43, ಒಂದು ಗಡಿಯಾರದ ಬೆಲೆ ರೂಪಾಯಿ 246. ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಟ್ಟಾರ ಅವರು, ಅದ್ರ ಪ್ರಕಾರ ನಾವು ಉಳಿದದ್ದು ಮಾಡಬೇಕು. ಈಗ 36 × 500 ನೋಟನ್ನು 36 ಗುಣಿಸಿದ್ರೆ 18,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ 4 × 100 ಮಾಡಿದ್ರೆ 400. ನೆಕ್ಸ್ಟ್ 79 ಬರ್ಬೇಕು. 18,400 ಆಯ್ತು. 51 50, 21 20, 50 + 20 ಸೇರಿಸಿದ್ರೆ 70 ಆಗುತ್ತೆ. ನೆಕ್ಸ್ಟ್ 9 ಬರ್ಬೇಕು. ಈಗ 79 ಅಲ್ಲ 70 ಆಯಿತು. 5 4 9 ಆಗುತ್ತೆ ರೀ. 5 ರೂಪಾಯಿ ನೋಟು, 4 ರೂಪಾಯಿ ನೋಟು, 5 4 9, 18,479 ಆಯ್ತು. ಅದೇ ಥರ ನಾವು ಇಲ್ಲಿ ನೆಕ್ಸ್ಟ್ ಬರಿಬೇಕು. ಈಗ 5,499 ಐತ್ರಿ. 500 10 ನೋಟು 5,000 ಬರುತ್ತೆ. ನೆಕ್ಸ್ಟ್ 4 × 100 400 ಬರುತ್ತೆ. ನೆಕ್ಸ್ಟ್ 99 ಬರ್ಬೇಕು ನಮಗೆ. 51 50, 27 40, 50 + 40 ಸೇರಿಸಿದ್ರೆ 90 ಬರುತ್ತೆ. ಇನ್ನು 9 ಬರ್ಬೇಕು. ಈಗ 5 1 5, 4 1 4, 5 4 9, 5,499 ಬಂತು. ನೆಕ್ಸ್ಟ್ ಒಂದು ಲ್ಯಾಪ್ಟಾಪ್ ಐತ್ರಿ. ಇದನ್ನು ಇಲ್ಲಿ ಲೆಕ್ಕ ಮಾಡಿದ್ದು ತೋರಿಸ್ಬಿಡ್ತೀನಿ ನೋಡ್ರಿ ನಿಮ್ಗೆ. ನಾನು 500 ರೂಪಾಯಿದು 70 ನೋಟ್ ಬರ್ದೀನಿ. ಇಲ್ಲಿ 70 × 500 ಮಾಡಿದ್ರೆ 35,000 ಬಂತು. ನೆಕ್ಸ್ಟ್ 100 × 2 ಮಾಡಿದ್ರೆ 200 ಬಂತು. 35,200 ಆಯ್ತು. ನೆಕ್ಸ್ಟ್ ಈಗ 90 ಬರ್ಬೇಕು ನಮಗೆ. 51 50, 27 40, 50 40 ಕೂಡಿಸಿದ್ರೆ 90 ಆಯ್ತು. 35,290 ಬಂತು. ಇದೇ ಥರ ನೋಟ್ಗಳನ್ನ ಬರೀರಿ ಅಂತ ಹೇಳ್ಯಾರ ಅವರು. ನೆಕ್ಸ್ಟ್ 43 ರೂಪಾಯಿ. 4 10 40, 3 1 3, 43 ಆಯಿತು. ನೆಕ್ಸ್ಟ್ ಗಡಿಯಾರದ ಬೆಲೆ ರೂಪಾಯಿ 246, 107 200, 27 40, 240 ಆಯ್ತು. 5 1 5, 1 1 1, 5 1 6 ಆಯ್ತು. 246 ರೂಪಾಯಿ ಆಗುತ್ತೆ. ಇದೇ ಥರ ಬರೀರಿ ಅಂತ ಹೇಳ್ಯಾರ. ನೆಕ್ಸ್ಟ್ ಚಿತ್ರ ನೋಡಿ ಪುನರಾವರ್ತಿತ ಸಂಕಲನ ಮತ್ತು ಗುಣಾಕಾರ ಮಾಡಿ. ಚಿತ್ರಗಳನ್ನ ಕೊಟ್ಟಾರ್ರಿ. ಇಲ್ಲಿ ಪುನರಾವರ್ತಿತ ಸಂಕಲನ ಅಥವಾ ಗುಣಾಕಾರ. ಇಲ್ಲಿ ಚಿತ್ರದೊಳಗೆ ನೋಡ್ರಿ 3 3 3 3 3 ಅದಾವ್ರಿ. ಇವ್ನು ಕೂಡಿಸ್ಬೇಕ್ರಿ ನಾವು. ಎಷ್ಟು ಸಲ 3 ಅದಾವ್ರಿ ಇವು? 3 + 3 + 3 ಕೂಡಿಸಿದ್ರೆ 15 ಬರುತ್ತೆ. ಎಷ್ಟು ಅದಾವು? 1 2 3 4 5 ಅದಾವ್ರಿ. 3 × 5 ಮಾಡಿದ್ರು ಕೂಡ 15 ಬರುತ್ತೆ. ಗುಣಾಕಾರ ಮಾಡಿದ್ರು ಉತ್ತರ ಸೇಮ್ ಬರುತ್ತೆ, ಕೂಡಿಸಿದ್ರು ಕೂಡ ಉತ್ತರ ಸೇಮ್ ಬರುತ್ತೆ. ಅದೇ ಥರ ನೋಡ್ರಿ. ಈಗ ಪುನರಾವರ್ತಿತ ಸಂಕಲನ 5 5 3 ಗುಂಪು ಅದಾವು. 5 + 5 + 5 ಮಾಡಿದ್ರು ಕೂಡ 15 ಬರುತ್ತೆ. 5 × 3 ಗುಂಪು ಅದಾವಲ್ರಿ, 3 ಗುಣಿಸ್ಬೇಕು. 5 3 15. ನೆಕ್ಸ್ಟ್ 10 ಹತ್ರ 2 ಅದಾವ್ರಿ. ಇಲ್ಲಿ 10 + 10 ಮಾಡಿದ್ರೆ 20 ಬರುತ್ತೆ. 10 × 2 2ರಲ್ಲಿ ಗುಣಿಸಿದ್ರು ಕೂಡ 20 ಬರುತ್ತೆ. ಎಷ್ಟು ಗುಂಪು ಇರ್ತಾವೆ ಅಷ್ಟರಲ್ಲಿ ಗುಣಿಸ್ಬೇಕ್ರಿ ನಾವು. ನೆಕ್ಸ್ಟ್ ಪ್ರತಿ ಗುಂಪಿನಾಗೂ 6 ಅದಾವಲ್ರಿ. 6 + 6 ಕೂಡಿಸಿದ್ರು ಕೂಡ 12 ಬರುತ್ತೆ. 6 × 2 2 ಗುಂಪು ಅದಾವಲ್ಲ, ಅದಕ್ಕೆ 2ರಲ್ಲಿ ಗುಣಿಸ್ಬೇಕು. 12 ಬರುತ್ತೆ. ಈ ಕೆಳಕಂಡ ಕೋಷ್ಟಕವನ್ನು ಮಾದರಿಯಂತೆ ಪೂರ್ಣಗೊಳಿಸಿ. ಕ್ರಮ ಸಂಖ್ಯೆ ವಸ್ತುಗಳು ಪುನರಾವರ್ತಿತ ಸಂಕಲನ ಅಥವಾ ಗುಣಾಕಾರ. ಈಗೇನು ಹೇಳಿದ್ನಲ್ಲ ಅದೇ ಥರ ರೀ. ಈಗ ನೋಡ್ರಿ, ಇಲ್ಲಿ 4 ಅದಾವೆ. 4 ವಸ್ತುಗಳು ಅದಾವಲ್ಲ. 4 + 4 4 4 ಕೂಡಿಸಿದ್ರೆ 8 ಆಗುತ್ತೆ. ಗುಂಪು ಎಷ್ಟು ಅದಾವ್ರಿ? 4 4 ವಸ್ತುನು 2 ಗುಂಪು ಅದಾವೆ. ಅದಕ್ಕೆ 4 × 2 2ರಲ್ಲಿ ಯಾಕೆ ಗುಣಿಸ್ಬೇಕು? 2 ಗುಂಪು ಅದಾವಲ್ಲ, ಅದಕ್ಕೆ 2ರಲ್ಲಿ ಗುಣಿಸ್ಬೇಕು. 4 7 8. ಈಗ 3 3 3 ಅದಾವ್ರಿ ಗುಂಪು. 3 + 3 + 3 ಕೂಡಿಸಿದ್ರೆ 9. 3 × 3 ಗುಂಪು ಇರೋದ್ರಿಂದ 3ರಲ್ಲೇ ಗುಣಿಸ್ಬೇಕು. 3 3 9 ಬರುತ್ತೆ. ನೆಕ್ಸ್ಟ್ ಪುನರಾವರ್ತಿತ ಸಂಕಲನ 2 2 4 ಅದಾವ್ರಿ. ಇಲ್ಲಿ 2 + 2 + 2 + 2 4 ಸಲ ಕೂಡಿಸಿದ್ರು ಕೂಡ 8 ಬರುತ್ತೆ. 2 × 2 2 4 ಗುಂಪು ಇರೋದ್ರಿಂದ 4ರಲ್ಲೇ ಗುಣಿಸಿದ್ರು ಕೂಡ 2 4 8 ಬರುತ್ತೆ. 5 + 5 10, 5 7 10. ಅವು ಕೂಡ 3 3 ಹೂವು ಅದಾವು. 4 ಸಲ 3 ಐತ್ರಿ. 3 + 3 + 3 ಕೂಡಿಸಿದ್ರು ಕೂಡ 12 ಬರುತ್ತೆ. 3 × 4 ಮಾಡಿದ್ರು ಕೂಡ 12 ಬರುತ್ತೆ. ನೆಕ್ಸ್ಟ್ ದಿವ್ಯ ತರಕಾರಿಯನ್ನು ತರಲು ತರಕಾರಿ ಮಾರುಕಟ್ಟೆಗೆ ಹೋದಾಗ ತರಕಾರಿ ಬೆಲೆಗಳು ಪ್ರತಿ ಕೆಜಿಗೆ ಈ ಕೆಳಗಿನಂತೆ ಇವೆ. ಪ್ರತಿ ಕೆಜಿಗೆ ಇಲ್ಲಿ ರೇಟ್ ಇಷ್ಟಿಷ್ಟು ಅದಾವ್ರಿ. ಬೀನ್ಸ್ 1 kg ತೊಗೊಂಡ್ರೆ 40 ರೂಪಾಯಿ, ಬದನೆಕಾಯಿ 1 kg ತೊಗೊಂಡ್ರೆ 30 ರೂಪಾಯಿ, ಟೊಮೆಟೊ ಹಣ್ಣು 1 kg ತೊಗೊಂಡ್ರೆ 50 ರೂಪಾಯಿ, ಮೂಲಂಗಿ 1 kg ತೊಗೊಂಡ್ರೆ 35 ರೂಪಾಯಿ, ಮೆಣಸಿನ್ಕಾಯಿ 1 kg ತೊಗೊಂಡ್ರೆ 65 ರೂಪಾಯಿ ರೇಟ್ ಐತ್ರಿ. ಈಗ ಹಾಗಾದರೆ 5 kg ಬೀನ್ಸ್ನ ಬೆಲೆ ಎಷ್ಟು ಅಂತ ಕೇಳ್ಯಾರ. 5 × ಬೀನ್ಸ್ನ ಬೆಲೆ ಎಷ್ಟೈತಿ? 40 ರೂಪಾಯಿ ಐತಿ. 40ರಲ್ಲೇ ಗುಣಿಸಿದ್ರೆ 200 ರೂಪಾಯಿ ಬರುತ್ತೆ. ನೆಕ್ಸ್ಟ್ 3 kg ಬದನೆಕಾಯಿ ಹಾಗೂ 2 kg ಮೂಲಂಗಿಯ ಒಟ್ಟು ಬೆಲೆ ಎಷ್ಟು? 3 × ಬದನೆಕಾಯಿ ಬೆಲೆ ಎಷ್ಟು ರೀ? 30 ರೂಪಾಯಿ ಐತಿ 1 kg ಬದನೆಕಾಯಿಗೆ. 3 × 30 ಮಾಡಿದ್ರೆ 90 ರೂಪಾಯಿ ಬಂತು. ನೆಕ್ಸ್ಟ್ 2 kg ಮೂಲಂಗಿ. 2 × ಮೂಲಂಗಿಯ ಬೆಲೆ 35 ರೂಪಾಯಿ ಐತ್ರಿ. 35 ಬರ್ಕೊಂಡಿವಿ. 2 × 35 ಮಾಡಿದ್ರೆ 70 ರೂಪಾಯಿ ಬಂತು.
ಅವರು ಒಟ್ಟು ಬೆಲೆ ಕೇಳ್ಯಾರ ನಮ್ಗೆ, ಕೂಡಿಸ್ಬೇಕು ನಾವು 90 + 70 ಕೂಡಿಸಿದ್ರೆ 160 ರೂಪಾಯಿ ಬರುತ್ತೆ. ನೆಕ್ಸ್ಟು 3 kg ಟೊಮ್ಯಾಟೊ ಹಾಗೂ 1 kg ಮೆಣಸಿನಕಾಯಿಯ ಒಟ್ಟು ಬೆಲೆ ಎಷ್ಟು? ಇದು ಕೂಡ 3 kg 3 ಇಂಟು ಟೊಮ್ಯಾಟೊ ಬೆಲೆ 50 ರೂಪಾಯಿ ಐತಿ, 50 ಬರ್ಕೊಂಡಿನಿ. 3 ಇಂಟು 50 ಮಾಡಿದ್ರೆ 150 ಬರುತ್ತೆ. ನೆಕ್ಸ್ಟ್ 1 kg ಮೆಣಸಿನಕಾಯಿ 1 ಇಂಟು 65 ರೂಪಾಯಿ, 65 ರೂಪಾಯಿ, 65 ಅಂದರೆ 65, ಎರಡನ್ನೂ ಕೂಡಿಸ್ಬೇಕು. 150 + 65 ಕೂಡಿಸಿದ್ರೆ 215 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಎಲ್ಲ 1 kg ತರಕಾರಿಯನ್ನು ಕೊಂಡು ದಿವ್ಯಾಳು ಅಂಗಡಿಯವನಿಗೆ 500 ರೂಪಾಯಿ ನೀಡಿದರೆ ಅಂಗಡಿಯವನು ಅವಳಿಗೆ ನೀಡಬೇಕಾದ ಚಿಲ್ಲರೆ ಎಷ್ಟು? ಈಗ ಇಲ್ಲಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ದಿವ್ಯಾ 1 kg ತೊಗೊತಾಳೆ. 1 kg ತೊಗೊಂಡ್ರೆ ಅಂಗಡಿಯವನಿಗೆ 500 ರೂಪಾಯಿ ಕೊಡ್ತಾಳಂತ. ವಾಪಸ್ ಎಷ್ಟು ರೊಕ್ಕ ಕೊಡ್ಬೇಕು ಅವರು ಅಂಗಡಿಯವರಕ್ಕಿಗೆ? 500 - 220. 220 ಯಾಕೆ ಬಂದಪ್ಪ ಅಂದ್ರೆ ಪ್ರತಿಯೊಂದನ್ನು ಕೂಡ 1 kg ಮಾಡಿದ್ರಂದ್ರೆ ಅಷ್ಟು ಕೂಡಿಸಿದ್ರೆ 220 ರೂಪಾಯಿ ಬರುತ್ತೆ. 500 ರೂಪಾಯಿದೊಳಗೆ 220 ರೂಪಾಯಿ ಕಳೆದ್ರೆ ರೂಪಾಯಿ 280 ರೂಪಾಯಿನ ಅಂಗಡಿಯವನು ವಾಪಸ್ ಕೊಡಬೇಕು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.